ಈ ರಾಜೇಶ್ ನನಗೆ ಯಾಕಾದ್ರೂ ಮದುವೆ ಆದ್ರೆ ಆರಾಮಾಗಿ ಎಂಜಾಯ್ ಮಾಡ್ತಾ ಬದುಕ್ತಿದ್ದವಳು ನಾನು. ಈ ಹಳ್ಳಿಯ ವಾತಾವರಣ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಈ ರಾಜೇಶನಿಗಂತೂ ಒಂಚೂರು ರಸಿಕತೆ ಅನ್ನೋದೇ ಇಲ್ಲ. ಕೀರ್ತಿರಾಜ್ ಬೇರೆ ಬೇಗ ಬರ್ತೀನಿ ಅಂತ ಹೇಳಿದವರು ಎಷ್ಟೊತ್ತಾದ್ರೂ ಬರಲೇ ಇಲ್ಲ. ನನಗೆ ಸುಖ ನೆಮ್ಮದಿ ಸಿಗಬೇಕಂದ್ರೆ ಅದು ಕೀರ್ತಿರಾಜನಿಂದ ಮಾತ್ರ ಸಾಧ್ಯ. ಹಲೋ ಮೋನಿಕಾ. ಹಲೋ ಕೀರ್ತಿರಾಜ್. ಹೋಗಿಪ್ಪ, ನೀವು ನನ್ನ ಜೊತೆ ಮಾತಾಡಬೇಡಿ. ಯಾಕೆ ಮೋನಿಕಾ ಇಷ್ಟೊಂದು ಬೇಜಾರವಾಗಿದೆ? ಈ ನಿನ್ನ ಅರಳಿದ ಮುಖ ಬಾಡಿದ ತಾವರೆಂತೆ ಕಾಣಿದೆ. ನಾನು ಬರಲು ಸ್ವಲ್ಪ ವೇಳೆ ಆಯಿತು. ಐ ಆಮ್ ಸಾರಿ ಮೋನಿಕಾ. ನೀವೇನು ಮಾತಾಡಬೇಡಿ. ನಿಮಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ದೆ ಆದರೆ ಇಷ್ಟೊಂದು ತಡ ಮಾಡಿ ಬರ್ತಿದ್ರೇನು? ಅದು ಮನೆಯಲ್ಲಿ ಬೇರೆ ಅಕ್ಕ ಚಿಂತೆಯಲ್ಲಿ ಕೊರಗ್ತಾ ಇದ್ದಾರೆ. ಮಾಡಿದ ತಪ್ಪಿಗೆ ಗರುಡ ಜೈಲು ಸೇರಿದ್ದಲ್ಲ ಅಂತ ಭಾವನೆ ಕೊರಗ್ತಾನೆ ಇದ್ದಾರೆ. ನೋಡು, ನಿನಗೆ ವಿಷಯ ಗೊತ್ತಿಲ್ಲ ಅಂತ ಕಾಣಿಸ್ತೆ ಮೋನಿಕಾ ಅವರೇ. ಸಾವಿತ್ರಿ ಯಾವನೋ ಕೂಡ ಸಂಬಂಧ ಇಟ್ಟುಕೊಂಡಳಂತೆ. ಆ ಸುದ್ದಿ ಕೇಳಿ ಗರುಡ ಅವಳನ್ನು ಕೊಂದಳಂತೆ. ಊರು ತುಂಬಿ ಬಬ್ಬೆ ಹೊಡೆಯುತ್ತಿದ್ದಾರೆ. ಅವಳ ಸೋಳೆ ಆದ್ರೆ ನಾವು ಮಾಡ್ತಾ ಇರೋದೇನು ಕೀರ್ತಿರಾಜ್? ಇದೇ ರೀತಿ ಮುಂದೆ ಬರೆದ್ರೆ ನಾಳೆ ಈ ಸಮಾಜ ನನಗೂ ಸೂಳೆ ಪಟ್ಟ ಕಟ್ಟೋದಿಲ್ವಾ? ಸಮಾಜ ಸಮಾಜ ಸೇವೆ ಮಾಡುವವರೇ ಸಹೋದರನ ಮಡದಿಯ ಸಂಗಡ ಮನೆಗಿಕೊಂಡು ಸಮಾಜ ಸೇವೆ ಮಾಡುವ ಶತಮೂರ್ಖರೇ ಹೆಚ್ಚಾಗಿದ್ದಾರೆ. ಈ ಸಮಾಜಕ್ಕೆ ಕವಡೆ ಕಾಳಿನಟ್ಟು ಕಿಮ್ಮತ್ತು ಇಲ್ಲ ಮೋನಿಕಾ ಅವರೇ. ನೀವು ಆ ಸಮಾಜದ ಬಗ್ಗೆ ತಲೆ ಕೆಡಿಸೋಬೇಡಿ. ಸಮಯ ಬಂದರೆ ನಾನೇ ನಿಮ್ಮನ್ನು ಮದುವೆಯಾಗುವೆ. ಈ ಮಾತು ನಿಜವೇ ಕೀರ್ತಿರಾಜ್? ದೇವರ ಸಾಕ್ಷಿಯಾಗಿ ಹೇಳುತ್ತೇನೆ ಮೋನಿಕಾ ಅವರೇ, ಈ ಮಾತು ಸತ್ಯ. ಆದರೆ ಸ್ವಲ್ಪ ಕಾಲಾವಕಾಶ ಬೇಕು. ನಾನು ಲೈಫು ಸೆಟ್ ಆದ ಮೇಲೆ ನಾನೇ ನಿಮ್ಮನ್ನು ಮದುವೆಯಾಗುವೆ. ಅದಕ್ಕೆ ನಿಮ್ಮ ಒಪ್ಪಿಗೆ? ನೀವು ನನಗೊಂದು ಬಾಳು ಕೊಡಲು ಆಸೆ ಪಟ್ರಲ್ಲ, ಅಷ್ಟೇ ನನಗೆ ಸಾಕು. ಸ್ವಲ್ಪ ದಿನ ಯಾಕೆ, ನನ್ನ ಅರ್ಧ ಜೀವನವೇ ಗತಿಸಿ ಹೋದ್ರು ಏನು ಚಿಂತೆ. ನಾವಿಬ್ಬರು ಪ್ರೇಮ ಲೋಕದಲ್ಲಿ ತೇಲಬೇಕಾದರೆ ನಿನ್ನ ಭಾವ ಧರ್ಮವಂತನಿಂದ ಮನೆಯಿಂದ ಹೊರಗೆ ಹಾಕಬೇಕು. ಯಾಕೆ ಕೀರ್ತಿರಾಜ್? ಅವರಿಂದ ನಮಗೇನು ತೊಂದರೆ ಆಗಿದೆ? ಈಗೇನು ತೊಂದರೆ ಆಗೋದಿಲ್ಲ ಮೋನಿಕಾ ಅವರೇ. ಮುಂದೆ ಆ ಧರ್ಮವಂತನಿಂದ ತೊಂದರೆ ಆದರೂ ಆಗಬಹುದು. ಯಾಕೆಂದರೆ ಈ ನಿನ್ನ ಗಂಡ ರಾಜೇಶನಿಂದ ತಪ್ಪಿಸಿಕೊಂಡವರು ಸುಲಭದ ಮಾತು. ಆದರೆ ಆ ಧರ್ಮವಂತನಿಂದ ತಪ್ಪಿಸಿಕೊಳ್ಳಿ ಬರುವುದು ಅಷ್ಟು ಸುಲಭದ ಮಾತವಲ್ಲ. ಅದಕ್ಕೆ ಅವನನ್ನು ಸರಿ, ಸಮಯ ನೋಡಿ ನಾನೇ ಅವರನ್ನ ಮನೆಯಿಂದ ಹೊರ ಹಾಕ್ತೀನಿ. ನಾನು ಬಂದು ಬಹಳ ಹೊತ್ತಾಯ್ತು, ನಾನೇನು ಬರಲಾ? ನಿಲ್ಲು ಮೋನಿಕಾ, ನನ್ನನ್ನು ಬರಲು ಹೇಳಿದ್ದೆ ಇದಕ್ಕೇನಾ? ಈ ರಸಿಕನಿಗೆ ಒಂದು ಆಸೆ ತೀರಿಸಿ ಉತ್ಪಾದಕನ ಬೆಳಗಿನ ಮೊಗದ ಬಳಿ ಉಡಿನೋಟದಲ್ಲಿ ಹೇಳಿದವಳೆ. ಬೆಳ್ಳಂ ಬೆಳಗಿನ ಮೊಗದ ಬಳಿ ಉಡಿನೋಟದಲ್ಲಿ ಹೇಳಿದವಳೆ. ಚೆಲುವೆಯೇ ಚೆಲುವೆಯೇ ಸಾಕ್ಷಿ ನಿನಗಿಲ್ಲವೇ? ಚೆಲುವೆಯೇ ಚೆಲುವೆಯೇ ಸಾಕ್ಷಿ ನಿನಗಿಲ್ಲವೇ?
ಜಗದೊಪ್ಪಿ ಸುಖವನ್ನು ನೀನು ನಮಗೆ ಹಾತೊರೆಯುವೆ ಮೆಚ್ಚಿದೆ ಹುಚ್ಚಾದೆ ಪ್ರೇಮಿನ ಸವಿಮಾತಿಗೆ ಜೀವಂತ ತುಟಿಯಿಂದ ಸಿಹಿಮತ್ತ ದಾನಿಗೆ ಕೊಡುವಾರೆ ಪ್ರೇಮಿಗೆ ಮೆಚ್ಚಿದೆ ಹುಚ್ಚಾದ ಪ್ರೇಮಿನ ಸವಿಮಾತಿಗೆ ಜೀವಂತ ತುಟಿಯಿಂದ ಸಿಹಿಮತ್ತ ದಾನಿಗೆ ಕೊಡುವಾರೆ ಪ್ರೇಮಿಗೆ ಬೆಳಗಿನ ಮೊಗರಗಳೇ ಗಡಿಲೋಕದಲ್ಲಿ ಬೆಳೆದವಳೇ ಸರಿ, ಟೈಮ್ ಆಯ್ತು, ನಾನು ನಿನ್ ಬರ್ಲಾ? ಮತ್ತು ಯಾಕೆ ಮೋನಿಕಾ ಇತ್ತ ಕಡೆ ಹೊರಟಿರುವಿ? ಅದು ಮನೇಲಿ ರೇಷನ್ ಇರಲಿಲ್ಲ, ನೀವು ಬೇರೆ ಮನೇಲಿ ಇರಲಿಲ್ಲ, ಅದಕ್ಕೆ ನಾನೇ ಹೋಗಿ ರೇಷನ್ ತಂದ್ರಾಯ್ತು ಅಂತ. ಹಲೋ ಕೀರ್ತಿರಾಜ್. ಓ ರಾಜೇಶ್. ರಾಜೇಶ್, ಇವರ ಪರಿಚಯ ನಿಮಗಿದೆಯಾ? ರಾಜೇಶ್ ಇವರು ಯಾರು ರಾಜೇಶ್? ಕೀರ್ತಿ, ಇವಳು ನನ್ನ ಬಾಳ ಸಂಗಾತಿ, ನನ್ನ ಹೆಂಡತಿ. ಓಹೋ ರಾಜೇಶ್, ನನಗೆ ಹೇಳದೆ ಮದುವೆ ಆಗಿದ್ದೀಯಾ? ಇದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜ್ ರಾಜೇಶ್? ಲವ್ ಮ್ಯಾರೇಜ್ ಕೀರ್ತಿ. ನಮ್ಮ ಮನೆಯಲ್ಲಿ ಒಪ್ಪುವುದಿಲ್ಲವೆಂದು ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡಿದ್ದೇವೆ. ಓಹೋ, ತುಂಬ ಬ್ಯೂಟಿಫುಲ್ ಹುಡುಗಿಯನ್ನೇ ಸೆಲೆಕ್ಷನ್ ಮಾಡಿದಂತೆ ಕಾಣಿಸ್ತೆ ರಾಜೇಶ್. ಈ ನಿಮ್ಮ ದಂಪತಿ ಜೀವನ ಚೆನ್ನಾಗಿ ಸಾಗಲಿ ರಾಜೇಶ್. ಪುಣ್ಯವಂತ ಕಾಣಿಸ್ತೆ ರಾಜೇಶ್. ಹೌದು ಕೀರ್ತಿ, ನನ್ನ ಪೂರ್ವಜನ್ಮದ ಪುಣ್ಯ. ಅವಳು ನನ್ನ ಹೆಂಡತಿಯಾಗಿ ಬಂದಿದ್ದು ನಿಜಕ್ಕೂ ನನ್ನ ಪೂರ್ವಜನ್ಮದ ಪುಣ್ಯ. ರಾಜೇಶ್, ಒಬ್ಬರಿಗೊಬ್ಬರು ಪ್ರೀತಿಸಿ ಮದುವೆಯಾಗಿದ್ದೀರಿ, ಚೆನ್ನಾಗಿ ಬಾಳಲಿ ನಿಮ್ಮ ಈ ದಂಪತಿ ಜೀವನ. ಥ್ಯಾಂಕ್ ಯು ಕೀರ್ತಿ. ಈ ನಿನ್ನ ಸ್ನೇಹಿತನ ಮೇಲೆ ಸದಾ ಪ್ರೀತಿ ಹೀಗೆ ಇರಲಿ ಕೀರ್ತಿ. ಸರಿ, ಟೈಮ್ ಆಯಿತು, ನಾವಿನ್ನು ಹೋಗೋಣವೇ? ಹೋಗಿ ಬರ್ತೇವೆ ಕೀರ್ತಿ. ಹೋಗು ರಾಜೇಶ್, ಹೋಗು. ನೀನು ತನ್ನ ಈ ಪ್ರೀತಿ ಬಾಳಕ್ಕೆ ಕಾಲು ಹಾಕಿದ್ದು ಆಯಿತು, ಈ ತ್ರಿಲೋಕನ ಒಲೆಯಲ್ಲಿ ಬಿದ್ದುದ್ದೂ ಆಯಿತು. ಈ ನಿಮ್ಮ ಒಗ್ಗಟ್ಟಾದ ಈ ಮನೆಗೆ ಚಿತ್ರ ಮಾಡುವೆ. ಲೇ ಧರ್ಮವಂತ, ಧರ್ಮದ ದಾರಿಯಿಂದ ನಡೀತಿ ಅಂದೆಲ್ಲ ಮಗನೇ, ಇನ್ನು ಮುಂದೆ ಈ ನಿನಗೆ ಕರ್ಮದ ದಾರಿ ತೋರಿಸುವೆ. ಆ